ಕನ್ನಡ ಚಿತ್ರರಂಗದ ಹಿರಿಯ ಹಾಸ್ಯ ನಟ ಉಮೇಶ್ ವಿಧಿವಶರಾಗಿದ್ದಾರೆ. 6 ದಶಕಗಳ ಕಾಲ ಸಿನಿ ಪ್ರಿಯರನ್ನ ರಂಜಿಸಿ ಮರೆಯಾಗಿದ್ದಾರೆ. ಅನಾರೋಗ್ಯದಿಂದ ಕೊನೆಯುಸಿರೆಳೆದಿದ್ದು ಉಮೇಶ್ ನಿಧನಕ್ಕೆ ಸ್ಯಾಂಡಲ್ವುಡ್ ಕಂಬನಿ ಮಿಡಿದಿದೆ. ಉಮೇಶ್ ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಹಾಸ್ಯ ಕಲಾವಿದ. ಮಾತಲ್ಲೇ ಮೋಡಿ ಮಾಡಿ ಎಲ್ಲರನ್ನ ನಕ್ಕು ನಲಿಸಿದ್ದ ಕಲಾವಿದ. ಸ್ಟಾರ್ ನಟರ ಜೊತೆ ನಟಿಸಿ 6 ದಶಕಗಳ ಕಾಲ ಬಣ್ಣದ ಲೋಕದಲ್ಲಿ ಮಿಂಚಿದ ಪ್ರತಿಭಾವಂತ. ಕಲಾ ಸೇವೆಯನ್ನೇ ದೇವರಂತೆ ಪೂಜಿಸಿದ್ದ ಉಮೇಶ್ ಅವರು ಬಾರದೂರಿಗೆ ಪಯಣ ಬೆಳೆಸಿದ್ದಾರೆ. ಅಯ್ಯೋ, ಅಪಾರ್ಥ ಮಾಡ್ಕೋಬೇಡಿ ಅಂತ ಎಲ್ಲರ ಮನಸ್ಸು ಕದ್ದು ಕಣ್ಮರೆಯಾಗಿದ್ದಾರೆ. ಅಯ್ಯೋ, ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಈ ಟೈಮ್ನಲ್ಲಿ ನನ್ನ ಹೆಂಡತಿನ ಸಲಹೆ ಕೇಳೋಣ ಅಂದ್ರೆ ನನ್ನ ಹೆಂಡತಿ ಊರಲ್ಲಿಲ್ವೇ? 1960ರಲ್ಲಿ ಮಕ್ಕಳ ರಾಜ್ಯ ಸಿನಿಮಾದಲ್ಲಿ ಮೊದಲ ಬಾರಿಗೆ ಉಮೇಶ್ ಬಣ್ಣ ಹಚ್ಚಿದ್ರು. ನಾಗರಹೊಳೆ, ಗುರು ಶಿಷ್ಯರು, ಕಾಮನಬಿಲ್ಲು, ಅಪೂರ್ವ ಸಂಗಮ, ಶ್ರುತಿ ಸೇರಿದಾಗ, ಮಲಯ ಮಾರುತ ಹೀಗೆ ಹಲವು ಹಿಟ್ ಸಿನಿಮಾಗಳಲ್ಲಿ ನಟಿಸಿ 80ನೇ ವರ್ಷಕ್ಕೆ ಬದುಕಿನ ಪಯಣ ಮುಗಿಸಿದ್ದಾರೆ. ಕಳೆದ ಅಕ್ಟೋಬರ್ನಲ್ಲಿ ಉಮೇಶ್ ಕಾಲು ಜಾರಿ ಬಿದ್ದಿದ್ರು. ಆಗ ಬಾಡಿ ಚೆಕಪ್ ಮಾಡಿದಾಗ ಲಿವರ್ ಕ್ಯಾನ್ಸರ್ ಇರುವುದು ಗೊತ್ತಾಗುತ್ತೆ. ಅವತ್ತಿನಿಂದ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಿಸದೆ ಇವತ್ತು ಬೆಳಿಗ್ಗೆ 8:20ಕ್ಕೆ ವಿಧಿವಶರಾಗಿದ್ದಾರೆ. ಚೆನ್ನಾಗೇ ಇದ್ರು. ಮದುವೆ ಆದಾಗಿಂದ ನಾವು ಪ್ರೀತಿಯಾಗಿ ಇದ್ವಿ, ಚೆನ್ನಾಗಿದ್ವಿ. ಒಂದು ದಿವಸನೂ ಜಗಳ ಆಡಿದವರಲ್ಲ, ಒಂದು ದಿವಸನೂ ಕೋಪ ಮಾಡ್ಕೊಂಡವರಲ್ಲ. ಎಲ್ಲ ಪ್ರೀತಿಯಾಗಿದ್ದವ್ರು. ಏನು ತಂದ್ರು ಅಷ್ಟೇ ಕೊಟ್ಕೊಂಡು ಅಷ್ಟೇ ಜೀವನ ಮಾಡ್ಕೊಂಡಿರ್ತಿದ್ದೆ ನಾನು. ಅದೇ ಒಂದು ನಮ್ಮ ವಾತ್ಸಲ್ಯ ಬಂದು ಬಳಗ. ಅದಕ್ಕೆ ಅವ್ರನ್ನ ಬಿಟ್ಟಿರೋಕ್ಕೆ ನನಗೆ ಆಗೋದು. ಅಷ್ಟೊಂದು ಬೇಜಾರು ನನಗೆ. ಎಲ್ಲರ ಹತ್ರ ಅದೇ ಹೇಳ್ಕೊತೀನಿ. ನನಗೆ ಆಸ್ತಿ ಬೇಡ, ಬಂಗಾರ ಬೇಡ, ಒಡವೆ ಬೇಡ, ಏನು ಬೇಡ. ನನ್ನ ಗಂಡನೇ ನನಗೆ ಆಸ್ತಿ. ಅದೇ ಬೇಡ ಸರ್. ಅದೇ ಅವತ್ತು ಬಿದ್ರು 10th ಫ್ರ್ಯಾಕ್ಚರ್ ಆಯಿತು. ಅವತ್ತಿಂದ ಆಮೇಲೆ ಗೊತ್ತಾಯಿತು ಲಿವರ್ ಕ್ಯಾನ್ಸರ್ ಫುಲ್ ಸ್ಪ್ರೆಡ್ ಆಗಿದೆ ಅಂತ. ಆಮೇಲೆ ಕಣ್ಣಲ್ಲ ಹೇಳ್ತಾ ಇದ್ದೀನಿ, ಶೋ ಕೈ ತೋರಿಸಿ ಹೇಳ್ತಾ 8:20ಕ್ಕೆ. ಉಮೇಶ್ ಅವರ ನಿಧನಕ್ಕೆ ಇಡೀ ಕರುನಾಡೆ ಕಂಬನಿ ಮಿಡಿದಿದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸಿನಿ ಗಣ್ಯರು, ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಅಂತಿಮ ದರ್ಶನ ಪಡೆದ್ರು. ಹಾಸ್ಯ ನಟ ಶ್ರೀ ಉಮೇಶ್ ರವರು ನಿಧನರಾಗಿದ್ದಾರೆ. ಅವರಿಗೆ ಸುಮಾರು 80 ವರ್ಷ ವಯಸ್ಸಾಗಿತ್ತು. ಅವರು ರಂಗಭೂಮಿಯಿಂದ ಬಂದಂಥವರು. ಬಹಳ ಚಿಕ್ಕ ವಯಸ್ಸಿನಲ್ಲೇ ನಾಟಕದ ಗೀಳು ಹಚ್ಕೊಂಡು ರಂಗಭೂಮಿಯಲ್ಲಿ ಕೆಲಸ ಮಾಡಿದರು. ಆಮೇಲೆ ಚಿತ್ರರಂಗದಲ್ಲೂ ಕೂಡ ಕೆಲಸ ಮಾಡಿದರು. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಅಂತಿಮ ದರ್ಶನದ ಬಳಿಕ ಬನಶಂಕರಿ ಚಿತಾಗಾರದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಉಮೇಶ್ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಸಹೋದರ ರಮೇಶ್ ಅಂತಿಮ ವಿಧಿವಿಧಾನ ನೆರವೇರಿಸಿದ್ರು. ಒಟ್ಟಾರೆ ಚಂದನವನವನ್ನ ದಶಕಗಳ ಕಾಲ ನಗಿಸಿದ ನಗುವಿನ ದೊರೆ ಮರೆಯಾದ್ರೂ ಚಿತ್ರರಂಗಕ್ಕೆ ಕೊಟ್ಟ ಅವರ ಕೊಡುಗೆ ಎಂದಿಗೂ ಜೀವಂತ. ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.